ಎಲ್ಲರಿಗೂ ಕೂಡ ನಮಸ್ಕಾರ. ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ನೀನು, ಹೀರೋಯಿನ್ ಕೂಡ ಇದೆಲ್ಲ ಸಾಯಂಕಾಲ ಮಿಂಚ್ತಾ ಇದ್ದೀನಿ. ಆಕ್ಚುಲಿ ನಾನು ಎಲ್ಲೋ ಹೋಗಿಲ್ಲ ಕಡೆಮ್ಮ, ಇಲ್ಲೇ ಇದ್ದೀನಿ. ಕೋಟಿ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಎಷ್ಟು ಸರಿ ಹೇಳಿದೀನೋ ಪರಂಗೆ ಗೊತ್ತಿಲ್ಲ. ಪರಂ ಒಬ್ಬ ನಿರ್ದೇಶಕರಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ, ಅದು ಕಾಸ್ಟ್ಯೂಮ್ ಆಗಿರ್ಲಿ, ಮೇಕಪ್ ಆಗಿರ್ಲಿ, ಅಥವಾ ಆರ್ಟ್ ಅಲ್ಲಿ ಮನೆಯಲ್ಲಿ ಇರುವಂತಹ ಸಣ್ಣ ಸಣ್ಣ ವಸ್ತುಗಳಾಗಿರ್ಲಿ, ಭಾವನೆಗಳಾಗಿರ್ಲಿ, ಆಕ್ಟಿಂಗ್ ಅಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಎಷ್ಟೇ ಸರಿ ಆಗ್ತದೆ. ಅಂದ್ರೆ ನಾನು ಪರಂಗೆ ಹೇಳ್ತೀನಿ, ಮಗು ತರ ಆಟ ಮಾಡ್ತಾರೆ, ಅದು ಸತ್ಯ. ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ. ಅದು ಯಾವಾಗ ನಿನ್ ಕೋಪಿಷ್ಟ ಆಗಿದ್ದು ನಾನು ನಿಜವಾಗ್ಲೂ ನೋಡಿಲ್ಲ. ಅದೇನಾಗುತ್ತೆ ಗೊತ್ತಮ್ಮ, TRP ಬರೋ ದಿವಸನೇ ಇಂಟರ್ವ್ಯೂ ಕೇಳಿದ್ದೀನಿ. ಅವ್ರಿಗೆ TRP ಟೆನ್ಷನ್ ಇದ್ದಾಗ ಅವ್ರು ಪೋಸ್ಟ್ಪೋನ್ ಮಾಡಿ ಬೈದ್ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ. TRPಗೆ ಒಂದು ಭಾವನೆಗಳಿಗೆ ನನ್ನ ವ್ಯತ್ಯಾಸ ನೋಡ್ಲೇ ಇಲ್ಲ. ಯಾಕಂದ್ರೆ ಗೆದ್ದಾಗ್ಲೂ ಪರಂ ಹಾಗೆ ಇರ್ತಾನೆ, ಒಂಥರ ಬೇಜಾರಾದಾಗ್ಲೂ ಹಾಗೆ ಇರ್ತಾನೆ. ನಾನು ಅಫ್ಕೋರ್ಸ್ ಹಠ ಇದೆ, ನಾನು ಅದು ಮಾತ್ರ ಸತ್ಯ. ಏನಾದ್ರು ಬೇಕು ಅಂದ್ರೆ ಅದು ಬೇಕು. ಅಂದ್ರೆ ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ, ಅಭಿನಯ ಮಾಡ್ಬೇಕಾದ್ರೆ ಅಮ್ಮ ಇದು ಬೇಕು ಅಂತ ಕೇಳುವಂತ ಅದರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದ್ರು ಮಾಡ್ಬೇಕು, ಇನ್ನೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಆಸೆಗಳಿದ್ದೇ ಇರುತ್ತೆ. ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್. ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮ್ ಇಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಿಲ್ಲ. ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅಸಿಸ್ಟೆಂಟ್, ಅಸೋಸಿಯೇಟ್, ಕ್ಯಾಮ್ರಾಮನ್, ಎಲ್ಲಾ ಟೆಕ್ನಿಷಿಯನ್ಗಳು ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಆರ್ಟಿಸ್ಟ್ ಎಲ್ಲರೂ. ಮೊದಲನೇದಾಗಿ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವನ ಜೊತೆ ಆಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ. ಯಾಕಂದ್ರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ. ಆದ್ರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ, ಆದ್ರೂ ಲಾಸ್ಟ್ ಸೀನ್ ಚೆನ್ನಾಗಿತ್ತು. ಬಟ್ ಚೆನ್ನಾಗಿ ಕಾಣಿಸ್ತಾಳೆ ನೋಡ್ಬೋದಾಗಿ. ಮತ್ತೆ ಅವರಿಬ್ರು ನನ್ನ ಮಕ್ಕಳು ಇನ್ನಿಬ್ಬರಿದ್ದಾರೆ. ಅವರು ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್. ತುಂಬಾ ಖುಷಿ ಅನಿಸ್ತು. ಇಡೀ ಫ್ಯಾಮಿಲಿ ನಮಗೆ ನಿಜವಾಗ್ಲೂ ಫ್ಯಾಮಿಲಿ ತರ ಬಾಂಡಿಂಗ್ ಆಗೋಗಿತ್ತು. ದಿನ ಶೂಟಿಂಗು ಮತ್ತೆ ಹೋಗ್ಬೇಕಾದ್ರೆ ಅದೇ ಬಾಂಡಿಂಗ್ ಅಲ್ಲಿ ಇತ್ತು. ಅದಾದ್ಮೇಲೆ ರಮೇಶ್ ಚಂದ್ರ, ನಾನು ಅವತ್ತು ಹೇಳಿದೆ, ಅವನೊಂದು ಅಪಿಯರೆನ್ಸೇ ಸಾಕು, ಗೆಟಪ್ ಒಂದು ಶಾರ್ಟಿಂಗ್ ಬಂದ್ರೆ ಸಾಕು, ಸೂಪರ್ ಕಾಣಿಸ್ತೀಯ ರಮೇಶ. ಅಂಡ್ ಇಲ್ಲ, ಇತ್ತೀಚೆಗೆ ಹೀಗೆ ಬರ್ತಾನೆ. ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರಲಿಲ್ಲ. ಬಹುಶಃ ಶ್ರುತಿಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಅವಳು ಶ್ರುತಿ ನಾಯ್ಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇನ್ನೆಲ್ಲರೂ. ಆಮೇಲೆ KRG ನೀನು ಹೇಳಿದೆ ಅಲ್ಲ, ನಾನು ಲಕ್ಕಿ ಚಾರ್ಮ್ ಹಾಗೆ KRG ಕೂಡ ಅವರಿಬ್ರು, ಕಾರ್ತಿಕ್ ಮತ್ತೆ ಯೋಗಿ ಇಬ್ರು ಲಕ್ಕಿ ಚಾರ್ಮ್. ಅವ್ರು ಯಾವುದೇ ಸಿನಿಮಾ ಮಾಡಿರ್ಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ರ ತಗೊಂಡು ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ. ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ನಾನೆಲ್ಲ ಸಿನಿಮಾ ಪತ್ರಕರ್ತರಿಗೂ ಕೂಡ ಇವತ್ತು ನೋಡುವಂತ ಒಂದು ಸುಯೋಗ ಸಿಕ್ತು. ಇದು ಟ್ರೈಲರ್ ನಾನು ಧನಂಜಯ್ಗೆ ಕೇಳ್ತಿದ್ದೆ, ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸು ನನಗೆ ಇದು ಗೊತ್ತಾಗಲ್ಲ. ಟೀಸರ್ ಚಿಕ್ಕದಾಗಿರುತ್ತೆ, ಟ್ರೈಲರ್ ದೊಡ್ಡದಾಗಿರುತ್ತೆ. ಅದೇ ಸಮಯ ಅಂತ ಹೇಳಿದ್ರು. ಅದೇ ಯಾಕಂದ್ರೆ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಟೀಸರ್ ಅಂದ್ರೆ. ಈಗಂತೂ ತುಂಬಾ ಈ ತರದ್ದು ಇವೆಂಟ್ಸು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಆವಾಗ ಭೇಟಿ ಮಾಡ್ತಾ ಇರ್ಬೋದು ಈ ತರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು. ಬಟ್ ತುಂಬಾ ತುಂಬಾ ಥ್ಯಾಂಕ್ಸ್. ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವರು, ಮೊದಲು ನಿಮ್ಮಿಂದಲೇ ಜೀವನ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಪರಂಗೆ ಯಾವಾಗಲೂ ಜೊತೆಯಾಗಿರ್ತೀರಿ, ಅವ್ರಿಗೆ ಶಕ್ತಿ ಕೊಡ್ತೀರಿ, ಬೆಂತಡ್ತೀರಿ ಅಂತ ಗೊತ್ತು. ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಳ್ತೀರಿ. ನೀವಷ್ಟೇ ಅಲ್ಲ, ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. ಇದು ದೊಡ್ಡ ಯಶಸ್ವಿ ಆಗ್ಬೇಕು ಈ ಚಿತ್ರ. ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್, ಅವರಿಗೂ ಮತ್ತೆ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ ಅಂದ್ರೆ ಥಿಯೇಟರ್ ಸಿನಿಮಾ ಇಲ್ಲ ಅಂತಾರಲ್ಲ, ಆ ಥರ ಆದ್ರೆ ಬೇಗ ಸಿನಿಮಾಗಳು ಆಗ್ಬೇಕು ಅಂತ ಕೇಳ್ಕೊಂಡು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. 14ನೇ ತಾರೀಕು ನಿಮ್ಮನ್ನ ಇಡೀ ಕಲಾವಿದರನ್ನ ಥಿಯೇಟರ್ ಅಲ್ಲಿ ಕಣ್ತುಂಬಿಕೊಡೋದಕ್ಕೆ ನಾನು ಕಾಲದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಜಾನಿ, ಥ್ಯಾಂಕ್ಸ್. ನೀನೇನೋ ಇದು ಪ್ರಶ್ನೆ ಬರ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಕೊಂಡು
ಥ್ಯಾಂಕ್ ಯು ಅಮ್ಮ. ಈಗ ಕೋಟಿ ಸಿನಿಮಾದ ವಿತರಕರು KRG ಸ್ಟುಡಿಯೋಸ್ನ ಕಾರ್ತಿಕ್ ಗೌಡ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೋರಿಕೊಳ್ತೀನಿ. ಕರ್ನಾಟಕದ ಲೀಡಿಂಗ್ ಡಿಸ್ಟ್ರಿಬ್ಯೂಟರ್ ಇವರು ಕಾರ್ತಿಕ್ ಗೌಡ. ಈ ಸಿನಿಮಾದ ವಿತರಣೆ ಹಕ್ಕನ್ನು ತಗೊಂಡಿದ್ದಾರೆ ಅಂತಂದ್ರೆ ಆ ಸಿನಿಮಾ ಅವ್ರಿಗೆ ಇಷ್ಟ ಇದೆ, ಕೋಟಿ ಸಿನಿಮಾ ಕೋಟಿ ಕಮಾಯಿ ಮಾಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಹಾಗಾಗಿ ವಿತರಣೆ ಹಕ್ಕನ್ನ ತಗೊಂಡಿದ್ದಾರೆ. ಸರ್, ಏನಕ್ಕೆ ಕೋಟಿ ಸಿನಿಮಾನ ವಿತರಣೆ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಯಾಕಂದ್ರೆ ಈ ಹಿಂದೆ ನೀವು ವಿತರಣೆ